ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ಅಂತಾರಾಷ್ಟ್ರೀಯ ಯೋಗ ದಿನ. ಎಲ್ಲರಿಗೂ ಕೂಡ ಯೋಗ ದಿನದ ಶುಭಾಶಯಗಳು ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಿಜವಾಗಿಯೂ ಯೋಗ ಅಂದ್ರೆ ಏನು, ಯೋಗದಿಂದ ಆಗುವ ಪ್ರಯೋಜನಗಳೇನು, ಯೋಗದ ಮಹತ್ವಗಳೇನು ಅನ್ನೋದ್ರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಯೋಗದ ಪ್ರಯೋಜನಗಳನ್ನ ತಿಳಿದುಕೊಳ್ಳುವ ಮೊದಲು ಯೋಗ ನಿಜವಾಗಿಯೂ ಏನೆಂದು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಯೋಗವು ಒಂದು ಧರ್ಮವಲ್ಲ, ಅದು ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸನ್ನ ಗುರಿಯಾಗಿರಿಸಿಕೊಳ್ಳುವ ಒಂದು ಜೀವನ ವಿಧಾನ. ಮನುಷ್ಯನು ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಜೀವಿ. ಭಾರತದಲ್ಲಿ ಆಯುರ್ವೇದದಲ್ಲಿ ಹೇಳಿರುವಂತೆ ಯೋಗವು ಮೂರರ ನಡುವಿನ ಸಮತೋಲನವನ್ನ ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತೆ. ಏರೋಬಿಕ್ಸ್ನಂತಹ ಇತರ ರೀತಿಯ ವ್ಯಾಯಾಮಗಳು ದೈಹಿಕ ಯೋಗಕ್ಷೇಮವನ್ನು ಮಾತ್ರ ಖಚಿತಪಡಿಸುತ್ತವೆ. ಯೋಗ ಎಂದರೆ ದೇಹವನ್ನ ಬಗ್ಗಿಸುವುದು ಅಥವಾ ತಿರುಚುವುದು ಅಥವಾ ಉಸಿರನ್ನ ಹಿಡಿದಿಟ್ಟುಕೊಳ್ಳುವುದು ಮಾತ್ರವಲ್ಲ, ವಾಸ್ತವವನ್ನ ಅದು ಇರುವಂತೆಯೇ ನೋಡುವ ಮತ್ತು ಅನುಭವಿಸುವ ಸ್ಥಿತಿಗೆ ನಮ್ಮನ್ನು ತರುವ ಒಂದು ತಂತ್ರ ಇದು. ನಮ್ಮ ಶಕ್ತಿಗಳು ಉತ್ಸುಕ ಮತ್ತು ಆನಂದಮಯವಾಗಲು ನಾವು ಅನುವು ಮಾಡಿಕೊಟ್ಟರೆ ನಮ್ಮ ಇಂದ್ರಿಯ ದೇಹವು ವಿಸ್ತರಿಸುತ್ತದೆ. ಇದು ಇಡೀ ವಿಶ್ವವನ್ನ ನಮ್ಮ ಒಂದು ಭಾಗವಾಗಿ ಅನುಭವಿಸಲು, ಎಲ್ಲವನ್ನು ಒಂದು ಮಾಡಲು ನಮಗೆ ಅನುವು ಮಾಡಿಕೊಡುತ್ತೆ. ಈ ಯೋಗವು ಸೃಷ್ಟಿಸುವ ಒಂದು ಒಕ್ಕೂಟವಾಗಿದೆ. ಯೋಗದ ಸಂಸ್ಥಾಪಕ ಪತಂಜಲಿ ಅವರು ಸ್ಥಿರಂ ಸುಖಂ ಅಸನಂ ಎಂದು ಹೇಳಿದ್ದಾರೆ. ಇದರ ಅರ್ಥ ದೃಢ ಮತ್ತು ಆರಾಮದಾಯಕವಾದ ಭಂಗಿಯು ನಮ್ಮ ಆಸನವಾಗಿದೆ. ಯೋಗದ ಕ್ರಿಯೆಯಲ್ಲಿ ಆಸನವು ಕೇವಲ ಒಂದು ಪ್ರಾಥಮಿಕ ಹೆಜ್ಜೆ ಎಂದು ತಿಳಿದಾಗ ನಾವು ಆಶ್ಚರ್ಯಚಕಿತರಾಗಬಹುದು. ಇದು ಹೆಚ್ಚಿನ ಒಳಿತನ್ನು ಸಾಧಿಸಲು ನಮ್ಮನ್ನು ಪ್ರೋತ್ಸಾಹಿಸುವ ಒಂದು ಮಾರ್ಗವಾಗಿದೆ. ಯೋಗವು ನಮ್ಮ ಮನಸ್ಸು ಮತ್ತು ದೇಹ ಮತ್ತು ಆತ್ಮದ ನಡುವಿನ ಒಂದು ಸಾಮರಸ್ಯವನ್ನ ಆದರ್ಶೀಕರಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ನಮ್ಮೊಳಗೆ ಎಲ್ಲವೂ ಅದ್ಭುತವಾಗಿ ಕಾರ್ಯನಿರ್ವಹಿಸುವಂತೆ ನಾವು ನಮ್ಮನ್ನ ಹೊಂದಿಸಿಕೊಂಡಾಗ ನಾವು ನಮ್ಮ ಸಾಮರ್ಥ್ಯಗಳಲ್ಲಿ ಅತ್ಯುತ್ತಮವಾದುದನ್ನ ಹೊರತೆಗೆಯಬಹುದು. ಇನ್ನು ಯೋಗದ ಮಹತ್ವದ ಬಗ್ಗೆ ನೋಡೋದಾದ್ರೆ, ನಾವು ಇಷ್ಟಪಡುವುದನ್ನು ಮತ್ತು ಅಭ್ಯಾಸದ ಮೂಲಕ ನಾವು ನಿಭಾಯಿಸಲು ಬಯಸುವ ಸಮಸ್ಯೆಗಳನ್ನು ಅವಲಂಬಿಸಿ ಹಠಯೋಗ ಮತ್ತು ಅದರ ವಿವಿಧ ಒಂದು ಶಾಖೆಗಳ ಮೂಲಕ ಪರಿಪೂರ್ಣ ಏಕತೆಯನ್ನ ಸಾಧಿಸಬಹುದು. ಇನ್ನು ಯೋಗದ ಪ್ರಯೋಜನಗಳನ್ನು ನೋಡೋದಾದ್ರೆ, ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ, ಕಡಿಮೆ ಒತ್ತಡ ಮಟ್ಟಗಳು, ಒಂದು ಜಿನ್ ಅಭಿವ್ಯಕ್ತಿಯನ್ನು ಬದಲಿಸುತ್ತದೆ, ನಮ್ಯತೆಯನ್ನು ಹೆಚ್ಚಿಸುತ್ತದೆ, ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ, ಶ್ವಾಸಕೋಶದ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ, ಆತಂಕವನ್ನು ನಿವಾರಿಸುತ್ತದೆ, ದೀರ್ಘಕಾಲದ ಬೆನ್ನು ನೋವನ್ನು ನಿವಾರಿಸುತ್ತದೆ, ಮಧುಮೇಹಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತದೆ, ಸಮತೋಲನದ ಒಂದು ಅರ್ಥವನ್ನು ಸುಧಾರಿಸುತ್ತದೆ, ಮೂಳೆಗಳು ಬಲ ಮಾಡುತ್ತದೆ, ಆರೋಗ್ಯಕರ ತೂಕ, ಹೃದಯ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಮತ್ತು ಯೋಗವು ಒಂದು ಅಭ್ಯಾಸವಾಗಿ ಅಸಂಖ್ಯಾತ ಪ್ರಯೋಜನಗಳನ್ನು ಹೊಂದಿದ್ದು, ಅದು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಎರಡರ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಯೋಗವು ಕೆಲಸ ಮಾಡುವ ಕೆಲವು ವಿಷಯಗಳನ್ನು ನೋಡೋಣ ಸ್ನೇಹಿತರೆ. ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಯೋಗವು ನಮ್ಮ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಇದರ ಅರ್ಥ ದೇಹದಾದ್ಯಂತ ಆಮ್ಲಜನಕ ಮತ್ತು ಪೋಷಕಾಂಶಗಳ ಉತ್ತಮ ಸಾಗಣೆ, ಸುಧಾರಿತ ರಕ್ತದ ಹರಿವು, ಆರೋಗ್ಯಕರ ಅಂಗಗಳು ಮತ್ತು ಹೊಳೆಯುವ ಚರ್ಮವನ್ನ ಸೂಚಿಸುತ್ತೆ. ಇನ್ನು ಭಂಗಿಯನ್ನ ಸುಧಾರಿಸುತ್ತದೆ. ಯೋಗವು ಹೇಗೆ ನಿಯಂತ್ರಿಸುವುದು ಮತ್ತು ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಳುವುದು ಎಂಬುದನ್ನು ಕಲಿಸುತ್ತದೆ. ನಿಯಮಿತ ಅಭ್ಯಾಸದಿಂದ ನಮ್ಮ ದೇಹವು ಸ್ವಯಂಚಾಲಿತವಾಗಿ ಸರಿಯಾದ ಭಂಗಿಯನ್ನು ಪಡೆದುಕೊಳ್ಳುತ್ತೆ. ನಾವು ಆತ್ಮವಿಶ್ವಾಸ ಮತ್ತು ಆರೋಗ್ಯವಾಗಿ ಕಾಣಲು ಸಹಾಯ ಮಾಡುತ್ತೆ. ನಮ್ಮ ಮನಸ್ಥಿತಿಯನ್ನ ಒಂದು ಹೆಚ್ಚಿಸುತ್ತದೆ. ನಿಯಮಿತವಾಗಿ ಯೋಗಾಭ್ಯಾಸ ಮಾಡುವುದರಿಂದ ನಮ್ಮ ಮನಸ್ಥಿತಿ ತಕ್ಷಣವೇ ಸುಧಾರಿಸುತ್ತದೆ, ಏಕೆಂದರೆ ಅದು ನಮ್ಮ ದೇಹದ ಉಲ್ಲಾಸಕರ ಶಕ್ತಿಯನ್ನು ತುಂಬಿಸುತ್ತದೆ. ಕಡಿಮೆ ರಕ್ತದೊತ್ತಡ ಅಂದರೆ ಪ್ರತಿದಿನ ಯೋಗ ಮಾಡುವುದರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚಾಗುತ್ತದೆ, ದೇಹದಲ್ಲಿ ಆಮ್ಲಜನಕೀಕರಣವನ್ನು ಸಕ್ರಿಯಗೊಳಿಸುತ್ತದೆ. ಇದರಿಂದಾಗಿ ದೇಹವು ಶಾಂತವಾದಾಗ ರಕ್ತದೊತ್ತಡವು ಗಮನಾರ್ಹವಾಗಿ ಕಡಿಮೆಯಾಗುತ್ತೆ. ಅಕಾಲಿಕವಾಗಿ ವಯಸ್ಸಾಗುವಿಕೆಯನ್ನು ದೂರವಿಡುತ್ತೆ. ಕಾಲಕ್ಕಿಂತ ಮೊದಲೇ ಅಲ್ಲ, ಸುಂದರವಾಗಿ ವಯಸ್ಸಾಗುವುದನ್ನು ಏಕೆ ಮಾಡಬಾರದು? ಹೌದು ಅಲ್ವಾ? ಯೋಗವು ವಿಷಕಾರಿ ವಸ್ತುಗಳು ಮತ್ತು ಸ್ವತಂತ್ರ ರಾಡಿಕಲ್ಗಳನ್ನು ನಿರ್ವಿಷಗೊಳಿಸಲು ಮತ್ತು ತೆಗೆದುಹಾಕಲು ಸಹಾಯ ಮಾಡುತ್ತೆ. ಇದು ಇತರರ ಪ್ರಯೋಜನಗಳ ಜೊತೆಗೆ ವಯಸ್ಸಾಗುವುದನ್ನು ವಿಳಂಬಗೊಳಿಸಲು ಸಹ
ಸಹಾಯ ಮಾಡುತ್ತೆ. ಯೋಗವು ಒತ್ತಡವನ್ನು ಸಹ ನಿವಾರಿಸುತ್ತದೆ. ಇದು ವಯಸ್ಸಾಗುವುದನ್ನು ಸೋಲಿಸುವ ಮತ್ತೊಂದು ಅಂಶವಾಗಿದೆ. ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನೀವು ಯೋಗ ಚಾಪೆಯ ಮೇಲೆ ಇರುವಾಗ ನಾವು ಅಭ್ಯಾಸದ ಮೇಲೆ ಗಮನ ಹರಿಸುತ್ತೀರಿ. ಇದರ ಅರ್ಥ ನಮ್ಮ ಎಲ್ಲಾ ಗಮನವು ಕೈಯಲ್ಲಿರುವ ವಿಷಯದ ಮೇಲೆ ಕೇಂದ್ರೀಕೃತವಾಗಿದೆ. ಇಳಿಕೆ ಯೋಗವು ದೇಹದ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ದೇಹವನ್ನು ಸಡಿಲಗೊಳಿಸುತ್ತದೆ. ದೇಹವು ವಿಶ್ರಾಂತಿ ಪಡೆದಾಗ ನಾಡಿ ಮಿಡಿತದ ದರ ಕಡಿಮೆ ಆಗುತ್ತೆ. ಕಡಿಮೆ ನಾಡಿ ಮಿಡಿತದ ದರವು ನಮ್ಮ ಹೃದಯದ ಕಡಿಮೆ ಬಡಿತಗಳ ಅವಧಿಯಲ್ಲಿ ಹೆಚ್ಚು ರಕ್ತವನ್ನು ಪಂಪ್ ಮಾಡುವುದಷ್ಟು ಪ್ರಬಲವಾಗಿದೆ ಎಂದು ಸೂಚಿಸುತ್ತದೆ. ಬಲವನ್ನು ಹೆಚ್ಚಿಸುತ್ತದೆ. ನಮ್ಮ ಬಲವನ್ನು ಹೆಚ್ಚಿಸಲು ನಾವು ನಮ್ಮ ಸ್ವಂತ ದೇಹದ ತೂಕವನ್ನು ಬಳಸುತ್ತೀರಿ. ಇದು ಬಲ ತರಬೇತಿ ಅತ್ಯಂತ ಗೊಂದಲಮಯ ವಿಧಾನವಾಗಿದೆ. ಆತಂಕ ನಿರ್ವಹಣೆ ಅಂದ್ರೆ ಸ್ವಲ್ಪ ತಿರುಚುವುದು, ಬಾಗುವುದು ಮತ್ತು ಉಸಿರಾಟವನ್ನು ನಿಯಂತ್ರಿಸುವುದು ಆತಂಕವನ್ನು ನಿವಾರಿಸಲು ನಮಗೆ ಸಹಾಯ ಮಾಡುತ್ತೆ. ಉತ್ತಮ ಹೃದಯ ರಕ್ತನಾಳ ಸಹಿಷ್ಣುತೆಯ ಯೋಗವು ದೇಹದಲ್ಲಿ ಆಮ್ಲಜನಕೀಕರಣವನ್ನು ಸುಧಾರಿಸುತ್ತೆ ಮತ್ತು ಹೃದಯ ಬಡಿತವನ್ನು ಕಡಿಮೆ ಮಾಡುತ್ತೆ. ಇದು ಹೆಚ್ಚಿನ ಹೃದಯ ರಕ್ತನಾಳದ ಸಹಿಷ್ಣುತೆಗೆ ಕಾರಣವಾಗುತ್ತೆ. ಕಡಿಮೆ ಉಸಿರಾಟ ದರ ಯೋಗವು ಸಂಪೂರ್ಣ ನಿಯಂತ್ರಿತ ಉಸಿರಾಟವನ್ನು ಒಳಗೊಂಡಿರುತ್ತದೆ. ಇದು ನಮ್ಮ ಶ್ವಾಸಕೋಶಗಳನ್ನು ಅವುಗಳ ಪೂರ್ಣ ಸಾಮರ್ಥ್ಯಕ್ಕೆ ತುಂಬಿಸುವುದನ್ನು ಒಳಗೊಂಡಿರುತ್ತೆ. ಹೀಗಾಗಿ ಅವು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತೆ. ಖಿನ್ನತೆಯ ವಿರುದ್ಧ ಹೋರಾಡುತ್ತೆ. ಯೋಗಾಭ್ಯಾಸ ಮಾಡುವಾಗ ದಮನಿತ ಭಾವನೆಗಳು ಹೊರಹೊಮ್ಮುತ್ತವೆ. ನಾವು ದುಃಖಿತರಾಗಿದ್ದರೂ ನಕಾರಾತ್ಮಕ ಶಕ್ತಿಯು ಬಿಡುಗಡೆಯಾಗುತ್ತೆ. ಇದು ಖಿನ್ನತೆಯನ್ನು ಎದುರಿಸಲು ಸಹಾಯ ಮಾಡುತ್ತೆ. ಸಮತೋಲನವನ್ನು ಕಲಿಸುತ್ತೆ. ಯೋಗವು ಸಮತೋಲನವನ್ನು ಸುಧಾರಿಸುವತ್ತ ಗಮನ ಹರಿಸುತ್ತೆ ಮತ್ತು ನಮ್ಮ ದೇಹದ ಮೇಲೆ ನಿಯಂತ್ರಣ ಸಾಧಿಸಲು ಸಹ ನಮಗೆ ಅನುವು ಮಾಡಿಕೊಡುತ್ತೆ. ಗಮನ ಹರಿಸುವ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಪರಸ್ಪರ ಪೂರಕವಾಗಿವೆ. ಯೋಗವು ದೇಹದ ಪ್ರತಿಯೊಂದು ಜೀವಕೋಶವನ್ನು ಗುಣಪಡಿಸುವ ಮತ್ತು ಹೆಚ್ಚಿಸುವತ್ತ ಕೆಲಸ ಮಾಡುವುದರಿಂದ ನಮ್ಮ ದೇಹವು ಸ್ವಯಂಚಾಲಿತವಾಗಿ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಪಡೆಯುತ್ತೆ. ಆ ಮೂಲಕ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಪೂರ್ಣ ದೇಹದ ಅರಿವನ್ನು ಮೂಡಿಸುತ್ತದೆ. ನಿಯಮಿತವಾಗಿ ಯೋಗಾಭ್ಯಾಸ ಮಾಡುವುದರಿಂದ ನಮ್ಮ ಸ್ವಂತ ದೇಹದ ಬಗ್ಗೆ ಅರಿವು ಮೂಡುತ್ತದೆ. ಜಠರ ಕರುಳಿನ ಆರೋಗ್ಯದಲ್ಲಿ ಸುಧಾರಣೆ ನಿಯಮಿತವಾಗಿ ಯೋಗಾಭ್ಯಾಸ ಮಾಡುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಸಕ್ರಿಯಗೊಳ್ಳುತ್ತೆ ಮತ್ತು ಅಜೀರ್ಣ ಮತ್ತು ಗ್ಯಾಸ್ನಂತಹ ಇತರ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಕೂಡ ನಿವಾರಣೆಯಾಗುತ್ತವೆ. ಆದ್ದರಿಂದ ಪುರುಷರು ಮತ್ತು ಮಹಿಳೆಯರಲ್ಲಿ ಜಠರ ಗರುಳಿನ ಕಾರ್ಯಗಳು ಸುಧಾರಿಸುತ್ತವೆ. ಕೋರ್ ಬಲವನ್ನು ಹೆಚ್ಚಿಸುತ್ತದೆ. ನಮ್ಮ ಕೋರ್ ಬಲವಾಗಿದ್ದಾಗ ನಮ್ಮ ದೇಹವು ಬಲವಾಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ನಮ್ಮ ಕೋರ್ ನಮ್ಮ ದೇಹದ ತೂಕವನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಯೋಗವನ್ನು ನಿಯಮಿತವಾಗಿ ಮಾಡಿದಾಗ ಹಗೆತನ ಕಡಿಮೆ ಮಾಡುತ್ತೆ. ಕೋಪವು ಹೆಚ್ಚು ನಿಯಂತ್ರಣದಲ್ಲಿರುತ್ತೆ. ಉಸಿರಾಟ ಮತ್ತು ಧ್ಯಾನವು ನರಮಂಡಲವನ್ನು ಶಾಂತಗೊಳಿಸುತ್ತೆ. ಇದರಿಂದಾಗಿ ಕೋಪ ಮತ್ತು ಹಗೆತನ ಕಡಿಮೆ ಆಗುತ್ತೆ. ಹಗೆತನ ಕಡಿಮೆಯಾಗುವುದು ಎಂದರೆ ರಕ್ತದೊತ್ತಡ ಕಡಿಮೆಯಾಗುವುದು. ಇದು ಸ್ವಯಂಚಾಲಿತವಾಗಿ ಜೀವನದ ಕಡೆಗೆ ಒತ್ತಡ ಮುಕ್ತ ಮತ್ತು ಆರೋಗ್ಯಕರ ವಿಧಾನವನ್ನ ಶಕ್ತಗೊಳಿಸುತ್ತೆ. ಉತ್ತಮ ಏಕಾಗ್ರತೆ ಬರುತ್ತೆ. ಪ್ರತಿದಿನ ಯೋಗ ಮಾಡುವುದರಿಂದ ಅಂತಿಮವಾಗಿ ಉತ್ತಮ ಏಕಾಗ್ರತೆ ಉಂಟಾಗುತ್ತೆ ಮತ್ತು 8 ವಾರಗಳಿಂದ ಕಡಿಮೆ ಅವಧಿಯ ಯೋಗಾಭ್ಯಾಸದಲ್ಲಿ ನಾವು ಹೆಚ್ಚು ಪ್ರೇರಿತರಾಗಿದ್ದರೆ ನೆಮ್ಮದಿ ಮತ್ತು ಶಾಂತತೆ, ಉಸಿರಾಟ ಮತ್ತು ಧ್ಯಾನವು ನಮ್ಮ ಆಲೋಚನೆಗಳಿಂದ ದೂರವಿರಲು ನಮಗೆ ಅನುವು ಮಾಡಿಕೊಡುತ್ತೆ. ದೈನಂದಿನ ಯೋಗಾಭ್ಯಾಸದೊಂದಿಗೆ ಶಾಂತತೆಯು ಇನ್ನು ಮುಂದೆ ನಮ್ಮ ಅಭ್ಯಾಸದ ಭಾಗವಲ್ಲ, ಅದು ಜೀವನದ ಮಾರ್ಗವಾಗಿರುತ್ತದೆ ಎಂಬುದನ್ನು ನಾವು ಗಮನಿಸಬೇಕು. ಯೋಗವು ನಮ್ಮ ಜೀವನವನ್ನು ಪರಿವರ್ತಿಸುತ್ತದೆ ಮತ್ತು ನಮ್ಮ ಪರಿಧಿಯನ್ನು ನಾವು ಎಂದಿಗೂ ಊಹಿಸಲಾಗದ ರೀತಿಯಲ್ಲಿ ವಿಸ್ತರಿಸಲಾಗುತ್ತೆ. ಇದು ಪ್ರಯತ್ನಿಸಲು ಸಹ ಯೋಗ್ಯವಾಗಿದೆ. ನಮ್ಮ ಪರಿಧಿಯನ್ನು ನಾವು ಎಂದಿಗೂ ಊಹಿಸಲಾಗದ ರೀತಿಯಲ್ಲಿ ವಿಸ್ತರಿಸುತ್ತದೆ. ಇದು ಪ್ರಯತ್ನಿಸಲು ಕೂಡ ಯೋಗ್ಯವಾಗಿದೆ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ.